ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಮೃತರ ಸ್ಮರಣೆಯ ದಿನ. ನಾವು ಮೃತರಿಗಾಗಿ ಪ್ರಾರ್ಥಿಸಬೇಕು. ಅವರಿಗೆ ನಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇದೆ. ನಮಗೆ ಇಂದು ಬಲಿಪೂಜೆಯಲ್ಲಿ ವಿಶೇಷವಾಗಿ ಅವರಿಗಾಗಿ ಪ್ರಾರ್ಥಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವುದು, ವಾಕ್ಯವನ್ನು ವಿಶ್ವಾಸಿಸುವ ಒಬ್ಬೊಬ್ಬರಿಗೂ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ನಿಮಗೆ ದೈವಾನುಗ್ರಹ ಇರುವ ದಿನಗಳು ಆಗಿರಲಿ. ಈ ವಾಕ್ಯ ಆಲಿಸುವಾಗ ನಿಮ್ಮ ಒಳಗೆ ತುಂಬುವ ದೈವಿಕ ಚೈತನ್ಯವಿದೆ. ದೈವಿಕ ಚೈತನ್ಯವಿರುವ ವ್ಯಕ್ತಿಗಳಾಗಿ ಭವನವಾಗಿ ಮಾರ್ಪಡುತ್ತದೆ. ಸಂತೋಷದಿಂದ ಆಗಿರೋಣ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ಸಂತೋಷದಿಂದ ದೇವರ ವಾಕ್ಯವನ್ನು ಆಲಿಸೋಣ. ಆ ವಾಕ್ಯದ ಸಂತೋಷ, ಅನುಗ್ರಹ, ಸಮಾಧಾನ ಇಂದು ಅನುಭವಿಸಲು ಸಾಧ್ಯವಾಗಲಿ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 20ನೇ ವಾಕ್ಯವನ್ನು ಆಲಿಸೋಣ. ನಿಮ್ಮ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸಿ ಅವರ ಮಾತಿಗೆ ವಿಧೇಯರಾಗಿರಿ. ಅವರನ್ನು ಹೊಂದಿಕೊಂಡೇ ಇರಿ. ಸರ್ವೇಶ್ವರ ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ನಾಡಿನಲ್ಲಿ ನೀವು ಬದುಕಿ ಬಾಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಅವರೇ ಆಧಾರ. ಪ್ರಿಯರೇ, ಈ ವಾಕ್ಯದ ಶಕ್ತಿ, ವಾಗ್ದಾನ ನಿಮಗೂ ನಿಮ್ಮ ಕುಟುಂಬಕ್ಕೂ ಬಹಳ ಶಕ್ತವಾಗಿ ಪ್ರಕಟವಾಗಿ ಅನುಗ್ರಹಿಸಲು ಸಾಧ್ಯವಾಗುತ್ತದೆ. ವಾಕ್ಯದೊಂದಿಗೆ ದೇವರು ಒಂದು ಕಾರ್ಯವನ್ನು ನಮ್ಮ ನೆನಪಿಗೆ ತರುತ್ತಾರೆ. ವಾಕ್ಯದಲ್ಲಿ ಹೇಗೆ ನಾವು ಪ್ರಾರ್ಥನೆಯಲ್ಲಿ ದೃಢವಾಗಿರುವುದು ಎಂದು ತೋರಿಸುತ್ತಾರೆ. ಪ್ರಿಯರೇ, ದೇವರ ವಾಕ್ಯ ಆಲಿಸಲು ನಾವು ಈ ಸಮಯವನ್ನು ಮೀಸಲಿಡುವಾಗ ದೇವರ ಮಾತಾಗಿದೆ ನಾವು ಆಲಿಸುವುದು. ನಮಗೆ ದೇವರ ಹತ್ತಿರ ಹೇಳುವ, ದೇವರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಿಮ್ಮಲ್ಲಿ ನನ್ನನ್ನೇ ಸಮರ್ಪಿಸುತ್ತೇನೆ, ನಿಮ್ಮ ಮಾತನ್ನು ಆಲಿಸಲು ನಾನು ಇಷ್ಟಪಡುತ್ತೇನೆ. ದೇವರ ಮಾತುಗಳನ್ನು ಆಲಿಸುವವರಿಗೂ ದೇವರನ್ನು ಪ್ರೀತಿಸುವವರಿಗೂ ದೇವರು ದೀರ್ಘಾಯಸ್ಸನ್ನು ನೀಡುತ್ತಾರೆ. ದೈವಿಕ ಸಂರಕ್ಷಣೆ ಗುರುತಾಗಿದೆ ಇದು. ದೇವರ ವಾಕ್ಯವನ್ನು ಪ್ರೀತಿಸುವವರಿಗೆ, ದೇವರ ಮಾತನ್ನು ಆಲಿಸುವವರಿಗೆ, ವಿಶ್ವಾಸಿಸುವವರಿಗೂ ದೇವರು ನೀಡುವ ದೀರ್ಘಾಯಸ್ಸು ಜೀವನ ನನಗೂ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ನೀಡಲಿ. ಹಲ್ಲೆಲೂಯಾ. ದೇವರು ನೀಡಿದ ವಾಗ್ದಾನದಲ್ಲಿ ನಾವೆಲ್ಲ ಜೀವಿಸಲು ಸಾಧ್ಯವಾಗಲಿ. ದೇವರು ನಮಗೆ ವಾಗ್ದಾನ ನೀಡಿದ್ದಾರೆ. ನಮ್ಮ ಕುಟುಂಬ, ವರಮಾನ, ಮಕ್ಕಳು, ಸಂಪತ್ತು ಅನುಗ್ರಹಿಸಲ್ಪಡುತ್ತದೆ. ಹಲ್ಲೆಲೂಯಾ, ಆಮೆನ್. ಐಶ್ವರ್ಯವಂತರಾಗಿ ಜೀವಿಸಲು ಸಾಧ್ಯವಾಗುತ್ತದೆ. ಇದೆಲ್ಲ ದೇವರು ನೀಡುವ ವಾಗ್ದಾನವಾಗಿದೆ. ಆ ಅನುಗ್ರಹ ಆಲಿಸಲು ಮಾತ್ರ ಇರುವುದಲ್ಲ, ಅದು ನಾವು ಜೀವಿಸಲು, ವಾಸ ಮಾಡಲು ಆಗಿದೆ. ಪ್ರಿಯರೇ, ನಮಗೆ ಒಟ್ಟಾಗಿ ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ಆಲಿಸಲು, ವಿಶ್ವಾಸಿಸಲು ಪ್ರಾರಂಭಿಸಿದ್ದಾಗ ದೇವರು ದೀರ್ಘಾಯಸ್ಸನ್ನು ನೀಡುತ್ತಾರೆ. ಆರೋಗ್ಯದಲ್ಲಿ ಇರುವ ದೀರ್ಘಾಯಸ್ಸು ದೇವರು ನಮಗೆ ನೀಡುತ್ತಾರೆ. ಇದಕ್ಕಾಗಿ ಪ್ರಾರ್ಥಿಸಬೇಕು. ನನ್ನ ಕುಟುಂಬಕ್ಕೆ, ತಲೆಮಾರಿಗೆ ಆರೋಗ್ಯ ಇರುವ ದೀರ್ಘಾಯಸ್ಸು ಲಭಿಸಲಿ ಎಂದು ನಮಗೆ ವಾಕ್ಯವನ್ನು ಶೇರ್ ಮಾಡೋಣ. ಇಂದು ಆಲಿಸಿದ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಮೃತರಿಗಾಗಿ ಪ್ರತಿನಿತ್ಯ ಪ್ರಾರ್ಥಿಸೋಣ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೈ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.